ಮಂಡ್ಯದ ಕೆರೆಗೋಡು ಆಯ್ತು. ಈಗ ಬೆಂಗಳೂರಿನ ಶಿವಾಜಿನಗರದ ಸರದಿ ಪಾಲಿಕೆಯ ಜಾಗ, ಅಲ್ಲಿರುವ ಸ್ತಂಭಕ್ಕೆ ಹಸಿರು ಬಾವುಟವನ್ನ ಕಟ್ಟಲಾಗಿತ್ತು. ಹಸಿರು ಬಾವುಟದ ಹಾರಾಟ ಆಗಿದೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಾರಣ ಹನುಮ ಧ್ವಜ ಏರಿಸಿದ ತಕ್ಷಣ ಅದನ್ನು ಕೆಳಗಿಳಿಸ್ತಾರೆ, ರಾಷ್ಟ್ರ ಧ್ವಜ ಹಾರಿಸ್ತಾರೆ. ಇಲ್ಲಿ ಹಾಗಾಗಿಲ್ಲ. ಬಿಬಿಎಂಪಿ ಧ್ವಜ ಸ್ತಂಭದಲ್ಲಿ ಹಸಿರು ಬಾವುಟದ ಹಾರಾಟ. ಧ್ವಜ ದಂಗಲ್ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೂಡಲೇ ಹಸಿರು ಬಾವುಟವನ್ನ ಪೊಲೀಸರು ಕೆಳಗಿಳಿಸಿದ್ದಾರೆ. ಭಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಾವುಟವನ್ನ ತೆರವು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಿವಾಜಿನಗರದ ಚಾಂದಿನಿ ಚೌಕ್ ನಲ್ಲಿ ಹಾರಾಡುತ್ತಿದ್ದ ಹಸಿರು ಬಾವುಟ ಟ್ವಿಟರ್ನಲ್ಲಿ ಹಿಂದೂ ಕಾರ್ಯಕರ್ತರು ಅದನ್ನ ಪೋಸ್ಟ್ ಮಾಡೋ ಮೂಲಕ, ಫೋಟೋ ಸಮೇತ ಟ್ಯಾಗ್ ಮಾಡೋ ಮೂಲಕ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಿವಾಜಿನಗರದ ಪಾಲಿಕೆಯ ಜಾಗದಲ್ಲಿದ್ದಂತಹ ಧ್ವಜ ಸ್ತಂಭದಲ್ಲಿ ಹಸಿರು ಬಾವುಟದ ಹಾರಾಟ. ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಬೆಳವಣಿಗೆ. ಕಾರಣ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಅಡ್ಡಿಪಡಿಸುತ್ತೆ. ಕಾನೂನು ನಿಯಮ ಅಂತ ನೀವೆಲ್ಲ ಮಾತಾಡಿದ್ರಿ, ರಾಷ್ಟ್ರ ಧ್ವಜವನ್ನ ಏರಿಸಿದ್ರಿ, ಈಗ ಯಾಕಿಲ್ಲಿ ಶಿವಾಜಿನಗರದಲ್ಲಿ ಆ ಕ್ರಮ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಿಂದೂ ಕಾರ್ಯಕರ್ತರು. ಹಿಂದೂ ಕಾರ್ಯಕರ್ತರು ಮಾಡಿರುವಂತಹ ಪೋಸ್ಟ್ ಅನ್ನೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಟ್ವೀಟ್ ಮಾಡ್ತಾರೆ. ಶಿವಾಜಿನಗರ ಇರೋದು ನಮ್ಮ ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲ. ಕಾಂಗ್ರೆಸ್ ನಾಯಕರಿಗೆ ನೇರ ಪ್ರಶ್ನೆ ಬಿಜೆಪಿ ನಾಯಕರದ್ದು. ಇಲ್ಲಿ ರಾಷ್ಟ್ರ ಧ್ವಜವನ್ನ ಏರಿಸೋದಕ್ಕೆ ಸಾಧ್ಯನಾ? ಏರಿಸಲೇಬೇಕು ಅಂತ ಸವಾಲ್ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಬೇಕು ಅಂತಲೇ ಮಾಡಿದ ಹಾಗೆ ಕಾಣಿಸುತ್ತೆ ಹಸಿರು ಬಾವುಟವನ್ನ ಏರಿಸೋ ಮೂಲಕ. ಕಾರಣ ಈಗ ಆಲ್ರೆಡಿ ಹಸಿರು ಬಾವುಟಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹಿಂದೂ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಗಲಾಟೆ ಎಬ್ಬಿಸಬೇಕು, ಗಲಭೆ ಎಬ್ಬಿಸಬೇಕು ಅನ್ನುವಂಥ ದುರುದ್ದೇಶದಿಂದಲೇ ಈ ಕೆಲಸಗಳಾಗಿತ್ತ ಅಲ್ಲಿ? ಶ್ರುತಿ, ಖಂಡಿತವಾಗ್ಲೂ ಎಲ್ಲ ನೀವೇನೇನು ಕೇಳಿದ್ರೆ ಆ ಎಲ್ಲ ಕ್ವಶನ್ಗಳು ಒಂದ್ ಕಡೆ ಮೂಡ್ತಿದೆ. ಆದ್ರೆ ಈ ಒಂದು ಸ್ಥಳದಲ್ಲಿ, ಈ ಒಂದು ಸ್ತಂಭದಲ್ಲಿ ಯಾವಾಗಿನಿಂದ ಈ ಒಂದು ಬಾವುಟ ಇತ್ತು ಅನ್ನೋದನ್ನ ನೋಡ್ತಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಕಳೆದ 20 ರಿಂದ 30 ವರ್ಷದಿಂದಲೂ ಕೂಡ ಆ ಒಂದು ಬಾವುಟ ಇತ್ತಂತೇಳಿ ಇಲ್ಲಿನ ಸ್ಥಳೀಯರೇ ಈಗಷ್ಟೇ ನಾನು ಮಾತಾಡಿಸಿದೆ, ಅವರು ಕೂಡ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ತಿದ್ರು. ಯಾವಾಗ ಇತ್ತೀಚೆಗೆ ಮಂಡ್ಯದಲ್ಲಿ ಆದಂತ ಒಂದು ಘಟನೆಯಿಂದ ಭುಗಿಲೆದ್ದಿತೋ ಧ್ವಜದ ವಿಚಾರವಾಗಿ, ಆಗ ಅಲರ್ಟ್ ಆಗಿ ಪೊಲೀಸರು ಅದನ್ನ ತೆಗೆಸಿದ್ದಾರೆ ಅಂತೇಳಿ ಈಗಷ್ಟೇ ಆ ಸ್ಥಳೀಯರು ಕೂಡ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಈ ಒಂದು ದರ್ಗಾ ಇದೆಯಲ್ಲ, ದರ್ಗಾದಲ್ಲಿರುವಂತ ಆ ಒಂದು ಬಾವುಟ ಏನಿದೆ, ಅಲ್ಲಿ ಮುಸ್ಲಿಂ ಬಾಂಧವರು ಆ ಒಂದು ಬಾವುಟವನ್ನ ದರ್ಗಾಕ್ಕೆ ಕಟ್ತಿದಾರಲ್ಲ, ಆ ಒಂದು ಬಾವುಟ ಈ ಒಂದು ಸ್ತಂಭದಲ್ಲಿ ಅಳವಡಿಸಲಾಗಿತ್ತು, ಆರಿಸಲಾಗಿತ್ತು ಅನ್ನೋದು ಸದ್ಯಕ್ಕೆ ಇರುವಂತ ಸ್ಪಷ್ಟ ಮಾಹಿತಿ. ಸಾಕಷ್ಟು ದಿನಗಳಿಂದಲೂ ಕೂಡ ಇದು ಇಲ್ಲೇ ಇತ್ತು. ಪ್ರತಿ ವರ್ಷವೂ ಕೂಡ ಅದನ್ನ ಹೊಸದಾಗಿ ಮತ್ತೆ ಫ್ಲಾಗ್ ಅನ್ನ ಈ ಒಂದು ಸ್ತಂಭದಲ್ಲಿ ಆರಿಸ್ತಾನೆ ಇರ್ತಾರೆ ಅನ್ನೋದು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತ ಮಾತು. ಅದರಲ್ಲೂ ಕೂಡ ಅದನ್ನ ಸ್ವತಃವಾಗಿ ಈ ಒಂದು ಕಾಂಗ್ರೆಸ್ ನಾಯಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರೇ ಆರಿಸಿದ್ರು ಅಂತೇಳಿ ಸ್ಥಳೀಯರು ಕೂಡ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಸಾಕಷ್ಟು ವರ್ಷಗಳಿಂದಲೂ ಕೂಡ ನಾವು ಈ ಒಂದು ಸ್ತಂಭದಲ್ಲಿ ಆ ಒಂದು ಧ್ವಜವನ್ನ ಆರಿಸ್ತೇವೆ. ಆದ್ರೆ ಯಾವಾಗ ಈ ರೀತಿಯಾದಂತಹ ಒಂದು ಧ್ವಜದ ವಿಚಾರವಾಗಿ ಸಾಕಷ್ಟು ವಿವಾದಗಳು ಬಂತು, ಆಗ ಮತ್ತೆ ಈ ಒಂದು ವಿಚಾರವಾಗಿ ಈ ಒಂದು ಧ್ವಜವನ್ನ ಫೋಟೋವನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ಶುರುವಾಯಿತು. ಆಗ ಪೊಲೀಸರು ಬಂದು ನಮಗೆ ಅದನ್ನ ತೆರವುಗೊಳಿಸುವಂತೆ ಮನವಿ ಮಾಡಿದ್ರು. ಅದಾದ್ಮೇಲೆ ನಾವು ಅದನ್ನ ತೆರವುಗೊಳಿಸಿದ್ವಿ ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ, ಯಾರು ಆ ಒಂದು ಧ್ವಜವನ್ನ ತೆರವುಗೊಳಿಸಿ ಈಗ ರಾಷ್ಟ್ರೀಯ ಧ್ವಜವನ್ನು ಆರಿಸಿದ್ದಾರೆ, ಅವರು ಹೇಳುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಇಲ್ಲಿ ಸಾಕಷ್ಟು ಕಾನೂನು ನಿಯಮಗಳು, ಸರ್ಕಾರಿ ಜಾಗ, ಪಾಲಿಕೆ ಜಾಗದ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜವನ್ನ ಬಿಟ್ಟು ಬೇರೆ ಹಾರಾಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ಮಾತೆತ್ತಿದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಇವನ್ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಆ ನಿಯಮಗಳು, ಆ ಕಾನೂನು ಇಲ್ಲಿ ಹಾಕಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಖಂಡಿತವಾಗ್ಲೂ ಶ್ರುತಿ, ಎಲ್ಲೋ ಒಂದ್ ಕಡೆ
ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವಾಗ ಒಂದು ಮಾತನ್ನ ಆಡುತ್ತೋ ಕಾನೂನು ನಿಯಮವಾಗಿ ಎಲ್ಲವನ್ನೂ ಕೂಡ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಒಂದು ವಿಚಾರಗಳಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯ? ಅದರಲ್ಲೂ ಕೂಡ ಫ್ಲಾಗ್ ಹಾರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೂ ಈ ರೀತಿಯಾದಂಥ ನಿರ್ಲಕ್ಷ್ಯ ಆಯಿತು ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರುತ್ತೆ. ಯಾಕಂದ್ರೆ ಇಲ್ಲೇ ಪೊಲೀಸ್ ಚೌಕಿ ಇದೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಾರೆ, ಇಲ್ಲೇ ಪೊಲೀಸ್ ಚೌಕಿ ಇದೆ. ಪೊಲೀಸ್ ಚೌಕಿ ಇಲ್ಲೇ ಇದ್ರೂ ಕೂಡ ಯಾರು ಕೂಡ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅದನ್ನ ಗಮನ ಹರಿಸಿರ್ಲಿಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಅಲ್ಲಿ ಪೊಲೀಸ್ ಚೌಕಿ ಇದ್ರೂ ಕೂಡ ಪ್ರತಿದಿನ ಕೂಡ ಇಷ್ಟು ದಿನ, ಈ ಕಳೆದ 1 ಗಂಟೆಯಿಂದಷ್ಟೇ ಈ ಒಂದು ಫ್ಲಾಗ್ ಅನ್ನ ಚೇಂಜ್ ಮಾಡುವಂತ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ. ಅದು ಕೂಡ ಪೊಲೀಸರು ಇನ್ಫಾರ್ಮ್ ಮಾಡಿದ ಮೇಲೆ ಅಲ್ಲಿವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಇಲ್ಲಿನ ಸ್ಥಳೀಯರು ನೀಡುವಂತ ಮಾಹಿತಿಯ ಪ್ರಕಾರ ಸುಮಾರು 20-30 ವರ್ಷಗಳಿಂದಲೂ ಕೂಡ ಈ ಒಂದು ಸ್ತಂಭದಲ್ಲಿ ಹಸಿರು ಧ್ವಜ ಹಾರ್ತಿತ್ತು ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಇಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ರು. ಆದ್ರೆ ಇಷ್ಟು ದಿನವೂ ಕೂಡ ಪೊಲೀಸರು ಏನ್ ಮಾಡ್ತಿದ್ರು? ಹಾಗಾದ್ರೆ ಯಾವಾಗ ಮಂಡ್ಯದ ಒಂದು ಧ್ವಜದ ವಿಚಾರ ಜಾಸ್ತಿಯಾಗಿ ಸೌಂಡ್ ಮಾಡೋಕೆ ಶುರು ಆಯ್ತು ಅವಾಗ ಎಚ್ಚೆತ್ಕೊಂಡ್ರ? ಹಾಗಾದ್ರೆ ಕಾನೂನನ್ನ ನೋಡಿಕೊಳ್ಳುವಂತ ಪೊಲೀಸರೇ ಯಾಕೆ ಇಷ್ಟು ದಿನ ಇಲ್ಲಿ ಆ ಒಂದು ಧ್ವಜ ಹಾರಾಡೋದಕ್ಕೆ ಬಿಟ್ಟಿದ್ರು ಅನ್ನೋದು ಸದ್ಯಕ್ಕೆ ಇರುವಂತ ಪ್ರಶ್ನೆ. ಇದಕ್ಕೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಸರ್ಕಾರ ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇಲ್ಲಿ ನಿರ್ಲಕ್ಷ್ಯ ಗೊತ್ತಾಗುತ್ತೆ. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳ ಒಂದು ಸುಪರ್ದಿಯಲ್ಲಿ ಸೇರುವಂತ ಈ ಒಂದು ಜಾಗದಲ್ಲಿ ಈ ರೀತಿ ಆಗ್ತಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದೆಲ್ಲದ್ರ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಉತ್ತರ ಕೊಡಬೇಕು, ಪೊಲೀಸರು ಉತ್ತರ ಕೊಡಬೇಕು, ಸ್ಥಳೀಯ ಶಾಸಕರು ಉತ್ತರ ಕೊಡಬೇಕು, ಸರ್ಕಾರ ಉತ್ತರ ಕೊಡಬೇಕು. ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥದ್ದು ಸದ್ಯಕ್ಕೆ ಅವರ ಜವಾಬ್ದಾರಿ. ಅದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಕೂಡ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಅವರು ಕೂಡ ಏನು ಉತ್ತರ ಕೊಡುತ್ತೆ ಅನ್ನೋದ ಕಾದು ನೋಡಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಮಂಡ್ಯದ ಕೆರಗೋಡಿನಲ್ಲಿ ಇದೇ ರೀತಿ ಸರ್ಕಾರಿ ಜಾಗ, ಆ ಸರ್ಕಾರಿ ಜಾಗದಲ್ಲಿರುವಂತಹ ಧ್ವಜ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಏರಿಸಿ ಸಂಭ್ರಮಾಚರಣೆಗೆ ಎಲ್ಲಾ ಜನ ಸಿದ್ಧತೆ ಮಾಡಿಕೊಂಡಾಗ ಅದು ನಿಯಮ ಮೀರಿ ವರ್ತನೆಯಾಗಿದೆ. ಕಾನೂನು ಆ ರೀತಿ ಆಗಿಲ್ಲ. ಅಲ್ಲಿ ರಾಷ್ಟ್ರ ಧ್ವಜ, ನಾಡ ಧ್ವಜವನ್ನ ಬಿಟ್ಟು ಹಾರಾಡಿಸೋದಕ್ಕೆ, ಬೇರೆ ಧ್ವಜಗಳನ್ನ ಹಾರಾಡಿಸೋದಕ್ಕೆ ಅವಕಾಶವೇ ಇಲ್ಲ ಅಂತ ಏಕಾಏಕಿ ಬಂದು ಹನುಮ ಧ್ವಜವನ್ನ ಕೆಳಗೆ ಇಳಿಸ್ತಾರೆ. ರಾಷ್ಟ್ರ ಧ್ವಜವನ್ನ ಏರಿಸಲಾಯಿತು. ಅದು ಆ ನಂತರದಲ್ಲಿ ಎಷ್ಟು ದೊಡ್ಡ ಮಟ್ಟದ ಹೋರಾಟ, ಪ್ರತಿಭಟನೆಗಳಿಗೆ ಸಾಕ್ಷಿಯಾಯಿತು. ಜನರ ಭಾವನೆ ಜೊತೆಗೆ ಕಾನೂನು ನಿಯಮಗಳು, ಅದರಲ್ಲಿ ರಾಜಕಾರಣ ಬೆರೆತಿರೋದು, ಇದೆಲ್ಲವನ್ನ ನೋಡಿದ್ವಿ. ಈಗ ಇದರ ಬೆನ್ನಲ್ಲಿ ಈಗ ಬೆಂಗಳೂರಿನ ಶಿವಾಜಿನಗರದ ಸರದಿ ಹಸಿರು ಬಾವುಟದ ಹಾರಾಟ ಆಯಿತು. ಇದು ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಸದ್ಯಕ್ಕೆ ಶಿವಾಜಿನಗರದಲ್ಲಿ ಹಸಿರು ಬಾವುಟ ಹಾರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಧ್ವಜವನ್ನ ತೆರವು ಮಾಡಿದಂಥ ಸ್ಥಳೀಯರ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ವಿವಾದ ಥರ ರೀತಿಯಲ್ಲಿ ಸೌಂಡ್ ಆಗ್ತಿದೆ. ಅದು ಯಾವಾಗ ಹಾರಿಸಲಾಗ್ತಿತ್ತು ಮತ್ತೆ ಏನಾಯಿತು ಅಂತ ಸರ್ ಎಕ್ಸಾಕ್ಟ್ಲಿ? ಏನಿಲ್ಲ, 26 ಜನವರಿಗೆ ಅದು ಫ್ಲಾಗ್ ಹಂಚಿದ್ದೀವಿ ನಾವು. MLA ಬಂದು, ನಮ್ಮ ಏರಿಯಾ MLA ರಿಜ್ವಾನ್ ಅರ್ಷದ್ ಅವ್ರು ಬಂದು ಹಂಚಿದ್ರು. ಆವಾಗ ಯಾರ್ಯಾರು ನೋಡಿ ಇದು ಮಾಡಿದ್ರು. ಅದಕ್ಕೆ ಈಗ ಇನ್ಸ್ಪೆಕ್ಟ್ರ್ ಬೆಳಿಗ್ಗೆ 11 ಗಂಟೆಗೆ ನಾನು ಫೋನ್ ಮಾಡಿ ಹೇಳಿದ್ರು, ತಿಳಿಸಿದ್ರು. ನಾನು ನಮ್ಮ ಏರಿಯಾನಲ್ಲಿ ಏನು ಇದಾಗಬಾರ್ದು, ಪೀಸ್ಫುಲ್ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ತೆಗ್ದು ನ್ಯಾಷನಲ್ ಫ್ಲಾಗ್ ಹಾಕಿದೆ ಅಷ್ಟೇ. ಸರ್, ಈಗ ನೀವು ಕೂಡ ಮೀಡಿಯಾ ಅಬ್ಸರ್ವ್ ಮಾಡ್ತಿದ್ದೀರಿ ಅನ್ಸುತ್ತೆ. ಮಂಡ್ಯದಲ್ಲಿ ಒಂದು ಘಟನೆ ಆಯಿತು, ಆ ಒಂದು ಸಮಯದಲ್ಲಿ ಮತ್ತೆ ಈ ರೀತಿ ಬೆಳವಣಿಗೆ ಆಗ್ತಿದೆ, ಏನು ಅನಿಸ್ತಿದೆ ಅಂತ ನೋಡಿ. ನಮ್ಮಲ್ಲಿ ಜಾತಿ ಪಾತಿ ಏನೂ ಇಲ್ಲ. ನಾವು ಕ್ರಿಶ್ಚಿಯನ್ಸು, ಹಿಂದೂ, ಮುಸ್ಲಿಮ್ಸ್ ಎಲ್ಲ ಸಿಕ್ಕು ಎಲ್ಲರೂ ಒಬ್ಬರಾಗಿದ್ದೀವಿ. ಯಾವತ್ತೂ ಆ ಥರ ಗಲಾಟೆ ಶಿವಾಜಿನಗರದಲ್ಲಿ ಆಗಿಲ್ಲ. ಅದು ಆಗೋಕ್ಕೆ ಕೊಡೋಲ್ಲ. ನಾವು ಎಲ್ಲರೂ ಇದ್ದೀವಿ, ದೊಡ್ಡವರು ಎಲ್ಲರೂ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಲೀಡ್ರ್ ಇದ್ದಾರೆ. ಮಂಡ್ಯದಲ್ಲಿ ಆಗಿತ್ತು ಆ ಥರ ನಾವೆಲ್ಲ ಮಾಡೋಕ್ಕೆ ಇದು ಕೊಡೋಲ್ಲ. ನಾವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಜನ ಯಾರಿಗೇನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಅದು ಫಸ್ಟ್ ಕೆಲಸ ಮಾಡಿದ್ದೀವಿ. ಸರ್, ಅಂದರೆ ಇಷ್ಟು ದಿನದಿಂದ ಇದೆ ಅಂತ ಹೇಳ್ತಿದ್ರಿ. ಈ ಒಂದು ಸ್ತಂಭದಲ್ಲಿ ಆ ಒಂದು ಬಾವುಟನ, ಹಸಿರು ಬಾವುಟನ ಆರಿಸೋದಕ್ಕೆ ಏನು ಪರ್ಮಿಷನ್ ಇತ್ತಾ ಅಥವಾ ಹೆಂಗೆ, ಇಷ್ಟು ದಿನ ಹೇಗೆ ನಡೀತಿತ್ತು ಅಂತ? ಇದು ಯಾವತ್ತೂ ಹಾಕಿರೋದು, ಅದು 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ಆವಾಗ ಹಾಕಿರೋದು. ನಮಗೇನೋ ಗೊತ್ತಾಗಿರಲಿಲ್ಲ. ಈಗ 26 ಜನವರಿಗೆ ಅದು ಇದಾಗಿ ಅವರು ಎಲ್ಲರೂ ಏನೇನು ಕಂಪ್ಲೇಂಟು ಮಾಡಿದ್ರು, ವಾಟ್ಸಪ್ನಲ್ಲಿ ಹಾಕಿದ್ದಾರೆ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರ್ ಹೇಳಿದರು. ನಮ್ಮ ಏರಿಯಾನಲ್ಲಿ ಪೀಸ್ಫುಲ್ ಇರಬೇಕಂದ್ಬಿಟ್ಟು ಹೇಳಿದರು ಶಿವಾಜಿನಗರ ಇನ್ಸ್ಪೆಕ್ಟ್ರು. ಅದಕ್ಕೆ ಕರ್ಮ ತೊಗೊಂಡಿದ್ವಿ ನಾವು. ತಗೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ನಾವು. ನಮ್ಮ ನ್ಯಾಷನಲ್ ಫ್ಲಾಗ್ ಹಾಕಿ ಅದು ತೆಗ್ದು ಆ ದರ್ಗಾ ಹತ್ರ ಕಟ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು.
ಇದಿಷ್ಟು ಸ್ಥಳೀಯರ ಮಾತು. ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಫ್ಲಾಗನ್ನು ಆರಿಸಲಾಗ್ತಿತ್ತು. ಆದರೆ ಇದಕ್ಕಿದ್ದಂತೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸುವಂತೆ ನಮಗೆ ಮನವಿ ಮಾಡ್ತಾರೆ. ಈ ವೇಳೆ ನಾವು ಅದನ್ನು ತೆರವುಗೊಳಿಸುವಂಥ ಕೆಲಸನ ಮಾಡ್ತಿದ್ದೆ ಅಂತ ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.